ಶೋಗಳಿಂದ ಆನಂದಿಸಿ. ನನ್ನ ಕರ್ಮ, ಆ ರಾಕ್ಷಸಿಯಿಂದ ಎಷ್ಟೇ ದೂರ ಇರಬೇಕು ಅಂದ್ಕೊಂಡ್ರು ಏನೋ ಒಂದು ಕಾರಣದಿಂದ ಅವಳ ಸುತ್ತನೇ ಸುತ್ತಿ ನಾನೇ ಉಳ್ಕೊಳ್ಳೋ ಥರ ಆಗ್ತಾ ಇದೆ. ಈ ತಾತದ ಹಠದಿಂದ ಆ ಕಿಟ್ಟಿ ಗುಂಡಾನ ಬೇರೆ ಕೇಳಂಗಾಯ್ತು. ಇನ್ನು ಈ ಕಣ್ಣಲ್ಲಿ ಅವ್ರಿಬ್ರು ಮದುವೆ ಬೇರೆ ನೋಡ್ಬೇಕು. ಗಾಡ್, ಎಂತ ಬ್ಯಾಡ್ ಟೈಮ್ ನಂದು. ಅಬ್ಬಬ್ಬಬ್ಬಾ, ಪಾವನಿ, ಆ ಚಿಕ್ಕ ಮನೆಯಲ್ಲಿ ಅಷ್ಟು ಜನ ಅದ್ ಹೇಗಿರ್ತಾರೋ ಏನೋ ಪಾವನಿ. ಐ ಕಾಂಟ್, ನನಗೆ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಅಕ್ಕ, ಏನ್ ಹೇಳ್ತಿದ್ಯಾ? ಹೌದು, ಪೂರ್ಣ ಅಮ್ಮು ಅಕ್ಕ ಅಲ್ಲಿ ಹ್ಯಾಪಿ ಆಗ್ಬಿಡು. ಕಂಫರ್ಟಬಲ್ ಆಗಿ ಕೂಡ ಇರೋದಕ್ಕಾಗಲ್ಲ. ಏನ್ ಹೇಳ್ತಿದ್ಯಾ ಅಂಜು? ಹ್ಞೂ ಕಣೋ, ಆ ಮನೆ ಒಳಗಡೆ ವಾಶ್ರೂಮ್ ಕೂಡ ಇಲ್ಲ ಗೊತ್ತಾ? ಹೌದು ಆದಿ, ಮನೆಯಿಂದ ಆಚೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗೊತ್ತಾ? ಅದೇನು ಪರವಾಗಿಲ್ಲ ಆದಿ, ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಂಡ್ರೆ ಸಾಕು. ಅಡ್ಗೆ ಮನೆ ಅಂತೂ ದೇವ್ರೆ, ಎಲ್ಲಿ ಮುಟ್ಟಿದ್ರು ಎಣ್ಣೆ ಜಿಡ್ಡು. ರೂಮ್ಗಳಂತೂ ಎಷ್ಟು ಚಿಕ್ಕದಾಗಿದೆ ಗೊತ್ತಾ? ಉಸಿರು ಕಟ್ದಾಗ ಅನಿಸ್ತಿತ್ತು. ಇಲ್ಲಿದ್ದಾಗ ಅಟ್ಯಾಚ್ ಬಾತ್ರೂಮ್ಗೆ ಟಬ್ ಬೇರೆ ಹಾಕಿಸ್ಕೊಂಡು ಮೆರಿತಿದ್ಲು ಮಹಾರಾಣಿ. ಈಗ ಮಜಾ ಇದೆ ಅಳ್ಪಾಡು. ಅದೇನ್ ಮನೇನೋ, ಎಷ್ಟು ಚಿಕ್ಕ ಚಿಕ್ಕ ರೂಮ್ಗಳು ಗೊತ್ತಾ? ಅವಳು ಬಟ್ಟೆ ಇಡೋದಕ್ಕೆ ಜಾಗನೇ ಇಲ್ಲ. ಅಲ್ಲಿ ವಾರ್ಡ್ರೋಬ್ ಎಲ್ಲ ಎಲ್ಲಿರುತ್ತೆ? ಯಾವುದೋ ಟ್ರಂಕಲ್ಲೋ ಬಟ್ಟೆ ಎಲ್ಲ ಇಟ್ಕೊಬೇಕಾಗತ್ತೆ ಅಷ್ಟೇ. ಪಾಪ ಅಮ್ಮು, ಅದು ಎಷ್ಟು ಕಷ್ಟ ಪಡ್ಬೇಕೋ ಏನೋ. ಆಕ್ಚುಲಿ ನಮ್ಮಿಂದ ಅರ್ಧ ದಿನ ಇರಕ್ಕಾಗ್ತಿಲ್ಲ. ಅಮ್ಮ ಸ್ವಲ್ಪ ದಿನ ಹೋದ್ರೆ ಅಡ್ಜಸ್ಟ್ ಆಗ್ಬೋದು. ತಪ್ಪು ಮಾಡಿದ್ವಿ ಕಣೋ. ಪಾಪ ಅಮ್ಮು ಅಕ್ಕ ಅದೆಷ್ಟು ಸಫರ್ ಆಗ್ತಾಳೋ ಅನ್ನಿಸ್ತಿದೆ. ನಾವಿವಾಗ ಏನು ಮಾಡೋದಿಕ್ಕಾಗಲ್ವಾ ಅಣ್ಣ? ಬಿಸಿ ಬಿಸಿ ಇದೆ ತಾನೇ? ಅತ್ತೆ, ನಾನು ಬಡಿಸ್ತೀನಿ ಅತ್ತೆ. ನೀನು ಬಂದು ಕೂತ್ಕೊಳ್ಳೆ. ನನಗೆ ಮುದ್ದೆ ಬೇಡ, ತಿನ್ನಮ್ಮ. ಬೇರೆ ಏನಾದರೂ. ಅಮೃತ, ಮುದ್ದೆ ತಿಂದ್ರೇನೆ ಮೈಕೈ ಎಲ್ಲ ಗಟ್ಮುಟ್ಟಾಗಿರುತ್ತೆ. ನಮ್ಮ ಮನೇಲಿ ಒಂದು ಹೊತ್ತು ರಾಗಿ ಮುದ್ದೆ ಇರಲೇಬೇಕು. ಯಾಕಂದ್ರೆ ನಮ್ಮ ಸಂಜೀವನಿಗೆ ಅದು ತುಂಬಾ ಇಷ್ಟ. ಅನ್ನ ಏನಾದರೂ ಕೊಡ್ತೀರಾ? ಅಯ್ಯ, ಪ್ಲೀಸ್, ನನಗೆ ಮುದ್ದೆ ಆಗಲ್ಲ. ಸರಿ, ಪ್ಲೀಸ್, ನನಗಿದೆಲ್ಲ ಆಗಲ್ಲ. ಮುದ್ದೆಗೆ ಸಾರು ಹಾಕ್ಬೇಕು. ಸರಿ ಅಮ್ಮ, ದಯವಿಟ್ಟು ಅನ್ನ ಕೊಡಿ. ಮುದ್ದೆಗೆ ಸಾರು ಕೊಡಿ. ಯಾಕಮ್ಮ ಕೈ ಅಡ್ಡ ಇಟ್ಟೆ? ನೋಡ್ಕೊಂಡು ಬಸ್ಬೇಕಲ್ವಾ ಅತ್ತೆ? ಇದು ಒಳ್ಳೆ ಕತೆ ಆಯ್ತಲ್ಲ. ಅಣ್ಣ ತಂಗಿ ಸೇರಿ ಇಬ್ರು ನನಗೆ ಬೈದ್ರೆ ಸಾನ್ ಹಬ್ಬಕ್ಕೆ ಯಾರಾದ್ರು ಕೈ ಅಡ್ಡ ಇಡ್ತಾರ? ಓಕೆ, ಅತ್ತೆ ತುಂಬ ತೊಡ್ತಾ ಇದೆಯಾ? ಒಬ್ಬ ನಿಮಿಷ ಬಂದೇ ಇರು. ಏನಕ್ಕೆ ನೀವು ಅವ್ರು ಬೇಡ ಬೇಡ ಅಂತಿದ್ರು ಅಷ್ಟೊಂದು ಒತ್ತಾಯ ಮಾಡಿದ್ರಿ. ಸಾರಿನ ಬಿಸಿ ಇರಲಿಲ್ಲ ಬೇರು, ಚಳಿ ಅಲ್ವಾ, ತಣ್ಣಗೆ ಇತ್ತು. ನೋಡ್ಕೊಂಡು ಮಾಡೋಕ್ಕಾಗಲ್ವಾ? ಅದಕ್ಕೆ ಕೈ ಕೊಡಿ. ತುಂಬ ಸುಡ್ತಿದ್ಯಾ? ಓಕೆ, ನಿಮ್ಗಿದೆಲ್ಲ ಅಭ್ಯಾಸ ಇಲ್ಲ ಅನ್ಸುತ್ತೆ. ನಾನು ನಿಮಗೆ ಬೇರೆ ಏನಾದರೂ ತಿನ್ನಕ್ಕೆ ಮಾಡ್ಕೊಂಡು ಬರ್ತೀನಿ. ನೀವು ಇಲ್ಲಿಂದ ಎದ್ದೋಳಿ. ಬೇಡ, ನನಗೇನು ತಿನ್ನೋದಕ್ಕೆ ಇಷ್ಟ ಆಗ್ತಿಲ್ಲ. ನನಗೆ ಹಸುವಿಲ್ಲ. ಹಾಗಂದ್ರೆ ಹೇಗಕ್ಕೆ? ಸ್ವಲ್ಪ ಏನಾದರೂ ತಿನ್ನಿ. ನಾನು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡ್ಬರ್ತೀನಿ ಆಯ್ತಾ? ಬೇಗ ಬರ್ತೀನಿ. ಹಾ, ಇದನ್ನೇ ಮಾಡ್ಕೊಂಡು ಇದ್ಬಿಡು. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿನ್ನ ಮದ್ವೆನೂ ಇದೆ. ಮನೆಯಲ್ಲಿ ರಾಶಿ ರಾಶಿ ಕೆಲಸ ಇದೆ. ನಾನು ಒಬ್ಬಳೇ ಮಾಡ್ಲಾ? ಅಲ್ಲಮ್ಮ, ಅದು ಪಾಪ ಅದಕ್ಕೆ ಅವ್ರ ಮನೆಯವ್ರು ಯಾರೂ ಇಲ್ಲ. ಅವ್ರಿಗೊಂಚೂರು ಮುಜುಗರ. ಅವ್ರಿಗೆ ಸ್ವಲ್ಪ ತಿನ್ನಕ್ಕೇನಾದರೂ ಮಾಡ್ಕೊ. ಮನೆಯಲ್ಲಿ ರಾಶಿ ರಾಶಿ ಕೆಲಸ ಇದೆ. ನಡಿ ಅಕ್ಕ, ನೀವಾದ್ರೂ ಹೇಳಿ. ರೊಕ್ಕೆಲ್ಲ ಕೊಟ್ಟದಲ್ರಿ? ಆಯ್ತು. ಹಾಂ, ಮತ್ತೇನೂ ಇಲ್ಲ, ಬಾಕಿ ಇಲ್ಲ. ಹೆಂಡತಿ ಜೊತೆ ಮಾತಾಡೋದಂದ್ರೆ ಇದೇನೆ.
ಪ್ರಾಣಿ ಅದೇನು ಗೊತ್ತೈತೇನ ನಿನ್ನ ಜೋಡಿ ಮಾತಾಡ್ಕೋತ ನಾ ದವಾಖಾನಿ ಅನ್ಕೊಂಡ್ಬಿಟ್ಟು ಮಧುಶಾಲೆಗೆ ಬಂದ್ಬಿಟ್ಟಿನಿ. ಹಾ ಪರವಾಗಿಲ್ಲ, ನಾನೇನು ಅಂತ ದೊಡ್ಡ ಸೇಡಿಸ್ಟ್ ಅಲ್ಲ. ನೀವು ಕುಡೀರಿ, ನಾನು ಕಾರ್ ಡ್ರೈವ್ ಮಾಡ್ತೀನಿ. ಆ, ಹಂಗೆಲ್ಲ ಮಾಡಕ್ ಆಗುದಿಲ್ರಿ. ನಾನು ಶಿಸ್ತಿನ ಸಿಪಾಯಿ, ನಾನು ಓಡ್ಸವ. ಸರಿ ಬನ್ನಿ ಹೋಗ್ಲಿ. ಏನ್ ನಡೀತಾ ಇದೆ ಇಲ್ಲಿ? ನಮ್ಮ ಎಳ್ನೀರ್ ಕಿಟ್ಟಿ ಅನ್ನೊಂದು ಸೆಲೆಬ್ರೇಷನ್ ನಡೀತಾ ಇದೆ ಅಣ್ಣ. ಎಳ್ನೀರ್ ಕಿಟ್ಟಿ ಅಂದ್ರೆ ಚೂರ. ಇದು ಚೆನ್ನಾಗಿದೆ. ತಿರುಪತಿಗೆ ಬಂದು ತಿಮ್ಮಪ್ಪನ್ ಕೇಳ್ದಂಗಾಯ್ತು. ಇವ್ರೇ ಅಣ್ಣ ನಮ್ಮ ಎಳ್ನೀರ್ ಕಿಟ್ಟಿ ಅಣ್ಣ. ನನಗೆ ಅರ್ಜೆಂಟಾಗಿ ನೇಚರ್ ಕಾಲ್ ಬರ್ತಿದೆ, ನಾನು ಹೊರಡ್ತೀನಿ. ನೇಚರ್ ಕಾಲಿಗೆ ನೇಚರ್ಗೆ ಹೊಂಟಾನ. ಎಳ್ನೀರು ಕಿಟ್ಟಿ ಎಳ್ನೀರು ಕಿಟ್ಟಿ ಅನ್ನೊಂದು ಕಲತ ಅಣ್ಣದ. ಏನ್ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಣ್ಣ ಯಾರು? ಅಣ್ಣ ಯಾರದ್ದು ಗೊತ್ತಿಲ್ವಾ? ನೀವು ಈ ಊರಿಗೆ ಹೊಸೊಬ್ರ? ನೋಡಿ, ಈ ಊರಲ್ಲಿ ಯಾವುದೇ ಬಾರ್ಗೋ ಕೇಳಿ ಅಣ್ಣನ ಬಗ್ಗೆ ಡೀಟೇಲ್ಸೇ ಕೊಟ್ಬಿಡ್ತಾರೆ. ಅಣ್ಣ ಅಷ್ಟು ಫೇಮಸ್ ಗೊತ್ತಾ? ನಿಮ್ಮ ಅಣ್ಣ ಅಷ್ಟು ದೊಡ್ಡ ಕುಡ್ಕನ? ಕುಡುಕದ ಅದು ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಯಾವಾಗಲೂ ಬಾರಲ್ಲಿ ಬಂದು ಕುಡಿಯಲ್ಲಪ್ಪ. ಎಳ್ಳಿರುವುದೆಲ್ಲ ಅದು ಆ ಥರ ರೂಮಲ್ಲಿ ಕುಡಿತಾರೆ. ಅಪರೂಪಕ್ಕೆ ಬಾರಲ್ಲಿ ಬಂದು ಕುಡಿತಾರೆ ಅಷ್ಟೇ. ಆಮೇಲೆ ಜಾಸ್ತಿ ಆದರೆ ಅಲ್ಲೇ ಆಮ್ಲೆಟ್ ಹಾಕ್ಬಿಡ್ತಾರೆ. ಆಮೇಲೆ ನಾವೇ ಕ್ಲೀನ್ ಮಾಡ್ಬೇಕು, ಗೊತ್ತಲ್ಲ? ಅಣ್ಣ ಜೂಜ್ ಬೇರೆ ಹಾಕ್ತಾರೆ. ಅದ್ರಿಗೆ ಹೆವಿ ಸವಾಸ ಇದೆ. ಏನು ಹೆಣ್ಮಕ್ಳ ಸಮಸ್ಯೆನೂ ಇದೆಯಾ? ಅದ್ರ ಬೇರೆ ಹೇಳ್ಬೇಕಾ? ಐ ಆಮ್ ಸ್ಟಡಿ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.